ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಕಳೆದ ಎಪಿಸೋಡ್ಗಳಲ್ಲಿ ನಾವು ಏನು ಮಾತಾಡ್ತಾ ಬಂದಿದ್ದೇವೆ ಅಂದ್ರೆ, ದೇವರು ಹೇಗೆ ಮಾತಾಡ್ತಾನೆ. ಮೊದಲನೇದಾಗಿ ನಾವು ನೋಡಿದೆವು, ದೇವರು ಕನಸಿನಲ್ಲಿ ಮಾತಾಡ್ತಾನೆ. ನಂತರ ಆತನು ದರ್ಶನಗಳನ್ನು ಕೊಡೋದ್ರ ಮುಖಾಂತರ ಮಾತಾಡ್ತಾನೆ. ಇದೀನ ಮೂರನೇ ವಿಷಯ, ಆತನು ಹೇಗೆ ಮಾತಾಡ್ತಾನೆ ಅಂತಂದ್ರೆ, ಆತನು ಸ್ವರ ಕೇಳಿಸುವುದರ ಮುಖಾಂತರ ಮಾತಾಡ್ತಾನೆ. ನೇರವಾಗಿ ನಿನ್ನ ಜೊತೆ ಮಾತಾಡೇ ಬಿಡ್ತಾನೆ. ಆತನು ಚೆನ್ನಾಗಿ ನೀನು ಆತನ ಸ್ವರವನ್ನ ಕೇಳ್ತೀಯ. ನೀನು ಆದಾಮ ಹವ್ವಳ ಆ ಜೀವನದಲ್ಲಿ ಸಂಜೆ ತಂಗಾಳಿಯಲ್ಲಿ ದೇವರು ಸ್ಪಷ್ಟವಾಗಿ ಮೆಲ್ಲನೆ ಸ್ವರದಿಂದ ಆದಾಮ ಮಾತಾಡೋದು ಕೇಳಿಸ್ತವ್ರಿಗೆ. ಪಾಪ ಮಾಡಿದ ನಂತರ ಕೂಡ ಆದಾಮ ಎಲ್ಲಿದೆಯಾ ನೀನು, ಕೇಳಿಸ್ತು. ದೇವರು ಸ್ವರ ಕೇಳಿಸ್ತಾನೆ ನಿಮಗೆ. ಆತನ ಸ್ವರ ಕೇಳ್ತೀಯ ನೀನು. ನನಗೀಗಲೂ ನೆನಪಿದೆ, ಬೈಬಲ್ ಕಾಲೇಜ್ ಮುಗಿಸ್ಕೊಂಡು ಬಂದ ನಂತರ ನಮ್ಮ ಆತ್ಮೀಯ ಸಭೆಯಲ್ಲಿ ಒಂದು ಸರಿ ಆರಾಧನೆಯಲ್ಲಿ ಉಪವಾಸ ಪ್ರಾರ್ಥನೆಗಳು ನಡೀತಾ ಇದ್ವು. ಉಪವಾಸ ಪ್ರಾರ್ಥನೆಗಳು ನಡೀತಾ ಇದ್ರೆ ನಾನು ಕಾಂಗೋ ಬಾರಿಸ್ತಾ ಇದ್ದೆ. ಆ ಕಾಂಗೋ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇರುವಾಗ ಹಾಡುಗಳನ್ನ ಹಾಡ್ತಾ ಇದ್ರು. ಸಾಮಾನ್ಯವಾಗಿ ಭಕ್ತಿಯಿಂದ ಸ್ವಲ್ಪ ಆತ್ಮ ಪರವಶನಾಗಿ ಹಾಡಾಡ್ತಾ ಬಾರಿಸ್ತಾ ಬಂದಿರೋದು ನನಗೆ ಮುಂಚಿಂದ ಬಂದಿರುವಂಥ ಕೃಪೆ. ಹಾಗೆ ಹಾಡ್ತಾ ಬಾರಿಸ್ತಾ ಇರುವಾಗ ಒಂದು ಹಾಡು ಮುಗೀತು. ಸ್ವಲ್ಪ ಹಾಗೆ ಟಯರ್ಡ್ ಆಗಿತ್ತು ಬಾಡಿ. ಆ ಕಾಂಗೋ ಮೇಲೆ ಸ್ವಲ್ಪ ಹಂಗೆ ತಲೆ ಇಟ್ಟೆ. ಒಂದು ಸ್ವರ ಕೇಳಿಸ್ತು ನನಗೆ ಚೆನ್ನಾಗಿ. ಈಗಲೂ ನೆನಪಿದೆ ನನಗೆ. ಸತೀಶ್, ಇವತ್ತಿನ ದಿನ ಉಪವಾಸ ಪ್ರಾರ್ಥನೆಯನ್ನ ನೀನ್ ನಡೆಸ್ತೀಯ? ಅಯ್ಯೋ ದೇವ್ರೆ, ನಮ್ಮ ಆತ್ಮೀಯ ತಂದೆ ತಾಯಿ ಇದ್ದಾರೆ, ನಮ್ಮ ಬ್ರದರ್ ಇದ್ದಾರೆ. ಅಲ್ಲಿ ಹೇಗೆ ಸಾಧ್ಯ? ಚೆನ್ನಾಗಿ ಸ್ವರ ಕೇಳಿಸ್ತು ನನಗೆ. ಈ ದಿನ ನೀನೇ ನಡೆಸ್ತೀಯ ಈ ಪ್ರಾರ್ಥನೆಯನ್ನ. ಅನೇಕ ಬಿಡುಗಡೆ ಕಾರ್ಯಗಳು ನಡೀಲಿಕ್ಕಿದ್ದಾವೆ. ಆ ಸ್ವರ ಕೇಳಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಆತ್ಮೀಯ ತಂದೆಯವರಿಗೆ ಒಂದು ಕೆಲಸ ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕಾಯ್ತು, ಹೋದ್ರು. ನಂತರ ನಮ್ಮ ಬ್ರದರರು ಕೂಡ ಯಾವುದೋ ಸೇವೆ ವಿಷಯದಲ್ಲಿ ಹೋದ್ರು. ನಮ್ಮ ಆತ್ಮೀಯ ತಾಯಿಯವರು ನನಗೆ ಹೇಳಿದ್ರು, ಸತೀಶ್ ಬ್ರದರ್, ನೀನೇ ಸ್ವಲ್ಪ ಹೊತ್ತು ವಾಕ್ಯ ಹಂಚಿ ಆರಾಧನೆ ನಡೆಸಿ ಪ್ರಾರ್ಥನೆ ಮಾಡು. ಕೇಳಿ ಆ ಸ್ವರ ಸ್ವಲ್ಪ ಹೊತ್ತಾಗಿಲ್ಲ, ಆಗಲೇ ನೆರವೇರಿತು. ಸುಮಾರು ಜನಕ್ಕೆ ದೇವರು ಬಿಡುಗಡೆ ಕೊಟ್ಟರು. ದೇವರಿಗೆ ಮಹಿಮೆ ಆಗಲಿ, ನಾವು ತಗ್ಗಿಸಲ್ಪಡಲಿ. ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ದೇವರು ಸ್ವರ ಕೇಳಿಸ್ತಾನೆ ಆತನು. ಬೈಬಲ್ನಲ್ಲಿ ಕೂಡ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. 9ನೇ ವಚನ. ಅವನು ಪ್ರಯಾಣ ಮಾಡುತ್ತಾ, ಅಂದ್ರೆ ಸೌಲನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಕಟ್ಟುಕತೆ ಅಲ್ಲ ಇದು. ನನ್ನ ಯೇಸು ಕ್ರಿಸ್ತನು ನಿನ್ನ ಜೊತೆ ಹೇಗೆ ಮಾತಾಡ್ತಾನೆ ಅಂತಂದ್ರೆ, ನೇರವಾಗಿ ನಿನಗೆ ಚೆನ್ನಾಗಿ ಕೇಳೋ ತರ ಮಾತಾಡ್ತಾನೆ. ಆತನ ಸ್ವರ ಕೇಳ್ತೀಯ ನೀನು. ಸೌಲ ಸೌಲ, ಯಾಕೆ ನನ್ನನ್ನು ಹಿಂಸೆ ಪಡಿಸ್ತದೆ ಅನ್ನುವಂಥ ಸ್ವರವನ್ನ ಚೆನ್ನಾಗಿ ಕೇಳಿದನು. ದೇವರು ಮಾತಾಡೋ ವಿಧಾನ, ಆತನಿಗೆ ಯಾರ ಜೊತೆಲಿ ಮಾತಾಡ್ಬೇಕನ್ಸುತ್ತೋ ಮಾತಾಡ್ತಾನೆ. ಒಂದು ವೇಳೆ ವಾಕ್ಯ ಕೇಳುವ ನೀನು ನಿರಾಶೆಯಾಗಿದ್ದೇನೋ, ನನ್ನಂತರ ಜೊತೆ ಮಾತಾಡೋದಿಲ್ಲ, ದೇವ್ರು ನನ್ನ ಜೊತೆಲಿ ಹೇಗೆ ಮಾತಾಡ್ತಾನೆ, ಆ ಸ್ವರ ಕೇಳಕ್ಕಾಗಲ್ಲ, ಸುಮ್ಮನೆ ಬೇರೆ ಬೇರೆ ವಿಧದಲ್ಲಿನೇ ಸಂತೋಷ ಪಡ್ತಾನೆ. ನೋ 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 ನೋ, ದೇವರು ನಿನಗೆ ಸ್ವರ ಕೇಳಿಸ್ತಾನೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತವೆ. ಆಗ ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂದು ಅವನಿಗೆ ಒಂದು ವಾಣಿ ಕೇಳಿಸಿತು. ಅದಕ್ಕೆ ಪೇತ್ರನು, ಬೇಡವೇ ಬೇಡ ಸ್ವಾಮಿ,
ಒಂದು ವಾಣಿ ಕೇಳಿಸಿತು. ಕ್ಲಿಯರ್ಲಿ ಈ ಹರ್ಡ್, ಕೇಳಿಸ್ಕೊಂಡು ಪರಲೋಕದಿಂದ ಒಂದು ಸ್ವರ. ಹಲ್ಲೆಲೂಯ. ಆತನು ಸ್ವರ ಕೇಳಿಸೋದ್ರ ಮುಖಾಂತರ ಮಾತಾಡ್ತಾನೆ. ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ಕೂಡ ನೋಡ್ತೇವೆ, 1ನೇ ಅಧ್ಯಾಯ 10ನೇ ವಚನದಲ್ಲಿ ಇಲ್ಲಿ ಯೋಹಾನನ ಬಗ್ಗೆ ಬರೆದಿರುವಂಥದ್ದು. ಶಿಷ್ಯನಾದ ಯೋಹಾನ್, ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದ್ಗಡೆ ತುತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನ ಕೇಳಿದೆನು. ನಂತರ ದರ್ಶನವನ್ನ ನೋಡ್ತಾ ಇದ್ದಾನೆ, ಸ್ವರವನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಯೇಸು ಕ್ರಿಸ್ತನು ನೇರವಾಗಿ ನಿನ್ನ ಜೊತೆಲಿ ಆತನ ಸ್ವರದ ಮುಖಾಂತರ ಮಾತಾಡ್ತಾನೆ. ಅನೇಕ ಪಾಸ್ಟರ್ಸ್ಗಳ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ನನಗೆ ದೇವರ ಸ್ವರ ಕೇಳಿಸ್ತು, ಸೇವೆ ಮಾಡಂತೇಳಿ ಅದಕ್ಕೆ ಬಂದೆ. ಎಸ್, ಅನೇಕ ವಿಶ್ವಾಸಿಗಳು ಹೇಳ್ತಾರೆ, ನನಗೆ ದೇವರ ಸ್ವರ ಕೇಳಿಸ್ತು, ನನ್ನ ದೇವರು ಮಾತಾಡ್ತಾನೆ. ಅದಕ್ಕೆ ಇದು 3ನೇ ವಿಧಾನ ಏನು ಅಂತಂದ್ರೆ, ಆತನು ಸ್ವರದಿಂದ ನಮ್ಮ ಜೊತೆ ಮಾತಾಡ್ತಾನೆ. ಇನ್ನೊಂದು ಎಪಿಸೋಡ್ನಲ್ಲಿ ಎಲ್ಲ ವಿಷಯಗಳನ್ನ ಕ್ಲುಪ್ತವಾಗಿ ಹೇಳಿ ಮುಗಿಸ್ಬಿಡ್ತಾನೆ. ಆದರೆ ಈ 3ನೇ ವಿಷಯ ನೆನಪಿರಲಿ, ಆತನ ಸ್ವರ ಸಂಪೂರ್ಣವಾಗಿ ನಿನಗೆ ಕೇಳಿಸುತ್ತೆ. ಮೆಲ್ಲನೆ ಸ್ವರ ಅದು. ನೀನು ಪ್ರಾರ್ಥಿಸುವಾಗ, ಆರಾಧನೆ ಮಾಡುವಾಗ, ನೀನು ಎಲ್ಲ ಆರಾಧನೆ ಮಾಡಿದ ನಂತರ ಅಪ್ಪ ನನ್ನ ಜೊತೆ ಮಾತಾಡು ಸ್ವಾಮಿ ಅಂತ ಕೇಳುವಾಗ ಆತನ ಮೆಲ್ಲನೆ ಸ್ವರ ನಿನಗೆ ಕೇಳಿಸ್ತಾನೆ. ನಾವೇನ್ ಮಾಡ್ತೇವೆ ಅಂದ್ರೆ ನಾವು ಮಾತಾಡ್ತೇವೆ, ಆತ ಮಾತಾಡೋದಕ್ಕೆ ಬಿಡೋದಿಲ್ಲ. ಹೆಂಗಂದ್ರೆ ಬಾಗಿಲು ತಡ್ತೇವೆ ನಾವು, ಆ ಒಳಗಿರೋರು ಹೊರಗೆ ಬರೋವರೆಗೂ ಇರಲ್ಲ, ತಟ್ಟಿ ಹೋಗ್ಬಿಡ್ತೇವೆ. ಆ ಥರ ನಾವು ಒಂದೇ ಯಾವಾಗಲೂ ದೇವರ ಕಡೆ ಮಾತಾಡ್ತಾನೆ ಇರ್ತೇವೆ. ಏನು ಅಂತಂದ್ರೆ, ದೇವರೇ ನನಗೆ ಅದು ಬೇಕು, ಇದು ಬೇಕು, ನೀನು ಒಳ್ಳೆ ದೇವರು, ನನಗೆ ಹಂಗೆ ಮಾಡು, ಹಿಂಗೆ ಮಾಡು, ನೀನು ಮಾತಾಡು 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 ಅಂತೇವೆ. ಬಟ್ ಮಾತಾಡೋಕ್ಕೆ ಟೈಮ್ ಕೊಡಲ್ಲ ದೇವ್ರಿಗೆ. ನೀನು ಸ್ವಲ್ಪ ಮೌನವಾಗಿ ಧ್ಯಾನಿಸ್ತಾ ಕೂಡಲ್ಲ, ಆತನ ಮೆಲ್ಲನ ಸ್ವರ ಕೇಳ್ತೀಯ ನೀನು. ಪೌಲನು ಆತ್ಮ ಪರವಶನಾದಾಗ ಸ್ವರ ಕೇಳಿದನು, ಯೋಹಾನನು ಆತ್ಮ ಪರವಶನಾದಾಗ ಸ್ವರವನ್ನು ಕೇಳಿದನು. ಖಂಡಿತ ನನ್ನ ಯೇಸು ಆತನ ಸ್ವರ ಕೇಳಿಸೋದ್ರ ಮುಖಾಂತರ ನಿನ್ನ ಜೊತೆ ಮಾತಾಡ್ತಾನೆ. ಅದಕ್ಕಾಗಿ 3 ವಿಷಯಗಳನ್ನು ನನ್ನ ಮೇಲೆ ಇಟ್ಕೊಳ್ರಿ. 1, ಕನಸಿನಲ್ಲಿ ಮಾತಾಡ್ತಾನೆ. 2, ದರ್ಶನಗಳ ಮುಖಾಂತರ ಮಾತಾಡ್ತಾನೆ. ನಂತರ ಆತನು ಸ್ವರ ಕೇಳಿಸೋದ್ರ ಮುಖಾಂತರ ಮಾತಾಡ್ತಾನೆ. ಇನ್ನೊಂದು ಎಪಿಸೋಡಲ್ಲಿ ನಾ ಕೆಲವು ವಿಷಯಗಳನ್ನ ಹೇಳಿ ಮುಗಿಸ್ತಾನೆ. ಚೆನ್ನಾಗಿ ನೆನ್ಪಿಟ್ಕೊಂಡು ಅದಕ್ಕೆ ಪ್ರಾರ್ಥನೆ ಮಾಡಿ. ಚೆನ್ನಾಗಿ, ದೇವರೇ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ನೀನು ಮಾತಾಡಿದ್ದೆ, ನಾನು ಗ್ರಹಿಸಕ್ಕಾಗಿಲ್ಲ ಅಂತ ಗುರುತಿಸ್ರಿ. ಒಂದು ವೇಳೆ ಕನಸಲ್ಲಿ ಮಾತಾಡ್ತದೇನೋ, ಒಂದು ವೇಳೆ ದರ್ಶನದಲ್ಲಿ ಮಾತಾಡ್ತದೇನೋ, ಆತನ ಸ್ವರ ನಿನಗೆ ಕೇಳಿಸೋದಕ್ಕೆ ಆತನು ಸಿದ್ಧವಾಗಿದ್ದಾನೆ. ಅದಕ್ಕಾಗಿ ನೀವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದ ನಂತರ, ಆರಾಧಿಸಿದ ನಂತರ ಸ್ವಲ್ಪ ಸಮಯ ಆತನು ಮಾತಾಡೋದಕ್ಕೆ ಸಮಯ ಕೊಡ್ರಿ. ಖಂಡಿತ ಆತನು ಮಾತಾಡ್ತಾನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.